ಈ ಪ್ರಪಂಚದಾಗಿರೋರೆಲ್ಲರಿಗೂ ಆರೋಗ್ಯದ ಬಗ್ಗೆ ಅಥವಾ ರೋಗದ ಬಗ್ಗೆ ಅಥವಾ ಶಕ್ತಿಯ ಬಗ್ಗೆ ತಿಳುವಳಿಕೆ ತಗೋಬೇಕು, ಮಾಹಿತಿ ತಗೋಬೇಕು, ತರಬೇತಿ ಪಡಿಬೇಕು, ಗುರುಗಳ ಹತ್ರ ಹೋಗಬೇಕು ಅನ್ನಿಸ್ತಾ ಇಲ್ಲ. ಅಂತ ಯಾರೂ ಪ್ರಯತ್ನ ಮಾಡ್ತಾಯಿಲ್ಲ. ಯಾಕಂದರೆ ಯಾರಿಗೂ ಟೈಮ್ ಇಲ್ಲ, ಸಮಯ ಇಲ್ಲ, ಆಮೇಲೆ ಅವ್ರಿಗೆ ಬೇಕಾಗಿಲ್ಲ. ಈ ಆರೋಗ್ಯವಂತರು ಏನು ಯೋಚನೆ ಮಾಡ್ತಾರೆ, ನಮಗೆ ಆರೋಗ್ಯ ಐತೆ, ನಾವು ಯಾಕೆ ಅದ್ರ ಬಗ್ಗೆ ಅಂತ ಯೋಚನೆ ಮಾಡ್ತಾರೆ. ರೋಗಿಗಳು ಏನು ಯೋಚನೆ ಮಾಡ್ತಾರೆ, ಹೋಗೋ ನೀನು, ನಾವೇ ರೋಗದಿಂದ ಸಾಯ್ತಾ ಇದ್ದೀವಿ, ಆರೋಗ್ಯ ತಗೊಂಡು ನಾವೇನು ಮಾಡೋಣ, ಇವ್ರ ರೋಗ ಇದು ವಾಸಿ ಆದರೆ ಸಾಕು ಅಂತ ಅವ್ರು ಮಾಡ್ತಿರ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಶಕ್ತಿ ಬಗ್ಗೆ ಅವರಿಗೆ ಸ್ವಲ್ಪನೂ ಕಲ್ಪನೆಯೇ ಇರಲ್ಲ. ಶಕ್ತಿ ಬಗ್ಗೆ ಏನು ಗೊತ್ತಿರಲ್ಲ, ಏನು ಕಲ್ಪನೆ ಇರಲ್ಲ. ಶಕ್ತಿ ಸಂಪಾದನೆ ಮಾಡಬೇಕು ಅಂತಲೂ ಗೊತ್ತಿರಲ್ಲ, ಶಕ್ತಿ ನಾಶ ಆಗುತ್ತೋ ಏನೋ ನಾಶ ಮಾಡೋದ್ರ ಬಗ್ಗೆನೂ ಗೊತ್ತಿರಲ್ಲ. ಇಂತಹ ಜೀವನವನ್ನು ಕೆಲವರು ಮಾಡ್ತಾ ಇರ್ತಾರೆ. ಅವರು ಹುಟ್ಟಿದಾಗಿಂದ ಸಾಯೋವರೆಗೂ ಏನಿಲ್ಲ, ಮಾ ಹೇ, ಉಣ್ಣೋದು, ತಿನ್ನೋದು, ಮಲಗೋದು. ಗೊತ್ತಾಯ್ತಾ? ಈ ಒಂದು ಕೆಲಸ ಮಾಡ್ತಾಯಿದ್ರೆ ಸಮಾಜದಲ್ಲಿ ಹೇಗೆ ಸುಧಾರಣೆ ಆಗುತ್ತೆ? ಯಾರೂ ಮನುಷ್ಯತ್ವದ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ, ಮಾನವತ್ವದ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡುವಂಥದ್ದಕ್ಕೆ ಮನುಷ್ಯತ್ವ ಅಂತಾರೆ. ಬೇರೆಯವ್ರ ಫೀಲಿಂಗ್ಸನ್ನು ನಮ್ಮ ಫೀಲಿಂಗ್ಸ್ ಆಗಿ, ಬೇರೆಯವ್ರ ಕಷ್ಟ ನಮ್ಮ ಕಷ್ಟವಾಗಿ ಅರ್ಥ ಮಾಡಿಕೊಂಡು ಜೀವನ ಮಾಡೋದಿದೆಯಲ್ಲ, ಒಬ್ರಿಗೊಬ್ಬರು ಸಹಕಾರದಿಂದ, ಅದು ಮಾನವತ್ವ, ಮನುಷ್ಯತ್ವ ಅಂತ ಕರೀತಾರೆ. ಆ ಪ್ರಯತ್ನ ಯಾರೂ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ ಶಕ್ತಿವಂತರಿಗೆ ಮಾತ್ರ ಅದು ಸಾಧ್ಯವಾಗುತ್ತೆ. ಶಕ್ತಿ ಇಲ್ಲದೆ ಇರೋರಿಗೆ ಸಾಧ್ಯವಿಲ್ಲ. ಈ ಮಾನವ ಧರ್ಮ, ಮನುಷ್ಯತ್ವ ಇವನ್ನೆಲ್ಲ ಕಲಿಬೇಕು ಅಂದರೆ ಶಕ್ತಿ ಬೇಕು. ಇವನ ಆಚಾರ ವಿಚಾರ, ನಡೆ ನುಡಿ, ಆಚಾರ ವಿಚಾರ, ಶಾಸ್ತ್ರ ಸಂಪ್ರದಾಯ ಇದನ್ನೆಲ್ಲ ಪಾಲನೆ ಮಾಡೋದಕ್ಕೆ ಅಪಾರವಾದ ಶಕ್ತಿ ಬೇಕು. ಯಾವುದಕ್ಕೂ ಟೈಮ್ ಇಲ್ಲ, ಎಲ್ಲ ಅರ್ಜೆಂಟ್, ಟೈಮ್ ಇಲ್ಲ, ಸಮಯ ಇಲ್ಲ, ಮತ್ತು ಅದು ಬೇಕಾಗಿಲ್ಲ. ರೋಗಿಗಳು ಯಾವಾಗಲೂ ಆರೋಗ್ಯದ ಬಗ್ಗೆ ಕೇಳಿ ತಿಳ್ಕೊಂಡು ಆರೋಗ್ಯವಂತರಾಗೋದಕ್ಕೆ ಪ್ರಯತ್ನ ಮಾಡಬೇಕು. ಆರೋಗ್ಯವಾಗಿರೋರು ಆರೋಗ್ಯದ ಬಗ್ಗೆ ತಿಳ್ಕೊಂಡು ಅಥವಾ ರೋಗದ ಬಗ್ಗೆ ತಿಳ್ಕೊಂಡು ಹುಷಾರಾಗಿರಬೇಕು. ಆರೋಗ್ಯ ಚೆನ್ನಾಗಿದ್ದಾಗಲೇ ರೋಗದ ಬಗ್ಗೆ ತಿಳ್ಕೊಂಡು ಹುಷಾರಾಗಿರಬೇಕು. ರೋಗ ಬಂದಾಗ ಆರೋಗ್ಯದ ಬಗ್ಗೆ ತಿಳ್ಕೊಂಡು ಆರೋಗ್ಯವಂತರಾಗೋದಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಯಾರೂ ಈ ರೀತಿ ಮಾಡ್ತಾಯಿಲ್ಲ. ಅವ್ರಿಗೆ ಅದ್ರ ಕಲ್ಪನೆಯೇ ಇಲ್ಲ. ಎಲ್ಲರೂ ನಾವು ಚೆನ್ನಾಗಿದ್ದೀವಿ ಅಂತ ತಿಳ್ಕೊಂಡೇ ಇರ್ತಾರೆ. ಆರೋಗ್ಯದ ಬಗ್ಗೆ ಆಗಲಿ, ರೋಗದ ಬಗ್ಗೆ ಆಗಲಿ ಮಾಹಿತಿ ಕಲಿಯುತ್ತಿಲ್ಲ, ಸಮಯವಿಲ್ಲ, ಬೇಕಾಗಿಲ್ಲ. ಸೊ ಹೇಗೆ ಇವ್ರಿಗೆಲ್ಲ ಹೇಗೆ ಎಜುಕೇಟೆಡ್ ಮಾಡೋದು? ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ತಿಳ್ಕೊಬೇಕಾಗಿರೋ ಮುಖ್ಯ ವಿಚಾರ ಏನು ಅಂತಂದರೆ, ನಾವು ಶಕ್ತಿಶಾಲಿಯಾದ ಮಗುವಿಗೆ ಜನ್ಮ ಕೊಡಬೇಕು. ಈ ಪ್ರಪಂಚಕ್ಕೆ ಸತ್ಪ್ರಜೆಯನ್ನು ಕೊಡುಗೆಯಾಗಿ ಕೊಡಬೇಕು. ಅದು ನಮ್ಮ ಗುರಿಯಾಗಿರಬೇಕು. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ವಿವಾಹದ ಪೂರ್ವದಲ್ಲಿ ಶಕ್ತಿಶಾಲಿಯಾಗಿರಬೇಕು, ವಿವಾಹದ ನಂತರವೂ ಕೂಡ ಶಕ್ತಿಶಾಲಿಯಾಗಿ ಇರಬೇಕು. ವಿವಾಹದ ಪೂರ್ವದಲ್ಲಿ ತಂದೆ ತಾಯಿಗಳು ಶಕ್ತಿಶಾಲಿಯಾಗಿರಬೇಕು ಅಂದರೆ ಅದು ಬಾಲ್ಯದಿಂದಲೇ ಪ್ರಾಕ್ಟೀಸ್ ಮಾಡಬೇಕು. ಈ ಶಕ್ತಿ ಅನ್ನೋದು ಒಂದೇ ದಿನಕ್ಕೆ ಬರೋವಂಥ ವಸ್ತು ಅಲ್ಲ. ಅದು ದಿನ ಅದನ್ನು ಪಡಿಬೇಕು. ಶಕ್ತಿಯನ್ನು ಅಭಿವೃದ್ಧಿ ಮಾಡಬೇಕು, ಉತ್ಪಾದನೆ ಮಾಡಬೇಕು, ಸಂಗ್ರಹಣೆ ಮಾಡಬೇಕು, ಸಂರಕ್ಷಣೆ ಮಾಡಬೇಕು. ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು. ದೇಹ ಶಕ್ತಿ ಜಾಸ್ತಿ ಆದರೆ ಮಾನಸಿಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ದೇಹ ಶಕ್ತಿ ಕೆಟ್ಟೋದ್ರೆ ಮಾನಸಿಕ ಶಕ್ತಿ ಕೆಟ್ಟೋಗುತ್ತೆ. ದೇಹ ಶಕ್ತಿ ನಾಶ ಮಾಡ್ಕೋಬಾರ್ದು. ಪ್ರತಿಯೊಬ್ಬರೂ ವಿವಾಹದ ಪೂರ್ವದಲ್ಲಿ ಶಕ್ತಿಶಾಲಿಯಾಗಿರಬೇಕು. ಶಕ್ತಿ ಇದ್ರೇ ಆರೋಗ್ಯ, ಶಕ್ತಿವಂತರಾಗಿರಬೇಕು. ನಮ್ಮ ದೇಹದಲ್ಲಿ ಜೀವಕೋಶಗಳು ಇದ್ದಾವೆ. ಒಟ್ಟು
ಫುಲ್ ಬಾಡಿ ಮೆಚ್ಯೂರ್ ಆಗಿರ್ತಕ್ಕಂಥ ಬಾಡೀಲಿ 100 ಟ್ರಿಲಿಯನ್ ಸೆಲ್ಸ್ ಇರ್ತವೆ. 1,00,000 ಕೋಟಿ ಜೀವಕೋಶಗಳು ಇರ್ತವೆ ಒಬ್ಬ ಮನುಷ್ಯನ ದೇಹದಲ್ಲಿ. ಆ ಜೀವಕೋಶಗಳಿಗೆ ಆಹಾರ ಎಲ್ಲಿರುತ್ತೆ? ಅದು ರಕ್ತದಲ್ಲಿರುತ್ತೆ. ಅದನ್ನೇ ನಾವು ಶಕ್ತಿ ಅಂತ ಕರೆಯೋದು. ಜೀವಕೋಶಗಳಿಗೆ ಆಹಾರನೇ ನಮ್ಮ ದೇಹ ಶಕ್ತಿ. ಈ ಜೀವಕೋಶಗಳು ಏನು ಮಾಡ್ತವೆ? ರಕ್ತದಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೀರ್ಕೊತವೆ. ಕೆಮಿಕಲ್ ಎನರ್ಜಿ, ಕೆಮಿಕಲ್ ಸಬ್ಸ್ಟೆನ್ಸಸ್ನ ಹೀರ್ಕೊತವೆ. ಹೀರ್ಕೊಂಡು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಪರಿವರ್ತನೆ ಮಾಡಿ ಕನ್ವರ್ಟ್ ಮಾಡಿ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತವೆ. ಕೆಮಿಕಲ್ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ನಮ್ಮ ದೇಹದಲ್ಲಿ. ಈಗ ಜೇನು ಹುಳುಗಳನ್ನೆಲ್ಲರೂ ನೋಡಿದೆ. ಜೇನು ಹುಳುಗಳು ಏನು ಮಾಡ್ತವೆ? ಜೇನು ಗೂಡಿನಲ್ಲಿರ್ತಕ್ಕಂಥ ಮಕರಂದವನ್ನು ಹೀರ್ಕೊತವೆ, ಜೇನನ್ನು ಹೀರ್ಕೊತವೆ. ಅದೇ ರೀತಿ ನಮ್ಮ ರಕ್ತ ಕಣಗಳಲ್ಲಿರ್ತಕ್ಕಂಥ ಶಕ್ತಿಯನ್ನು, ಇಲ್ಲಿ ನೀವು ಶಕ್ತಿ ಅಂದರೆ ಕೆಮಿಕಲ್ಸ್ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮ ರಕ್ತದಲ್ಲಿರ್ತಕ್ಕಂಥ ಶಕ್ತಿಯನ್ನು ಎಲ್ಲ ಜೀವಕೋಶಗಳನ್ನು ಅಬ್ಸರ್ವ್ ಮಾಡ್ಕೊತವೆ. ಮಾಡಿಕೊಂಡು ಅವು ಬದುಕುತ್ತವೆ ಮತ್ತು ವಂಶಾಭಿವೃದ್ಧಿ ಮಾಡ್ತವೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಕೋಶನೂ ವಂಶಾಭಿವೃದ್ಧಿ ಆಗ್ತಾನೇ ಇರುತ್ತೆ. ನಮ್ಮ ಇಡೀ ದೇಹನೇ ವಿಭಜನೆಯಾಗಿ ವಂಶಾಭಿವೃದ್ಧಿ ಮಾಡ್ತಾ ಇರಬೇಕಾದ್ರೆ ನಾವು ವಂಶಾಭಿವೃದ್ಧಿ ಮಾಡೋದು ಅದೇನು ಹೊಸ ವಿಚಾರ ಏನಲ್ಲ. ಅದು ಬ್ಲಡ್ನಲ್ಲೇ ಬಂದಿರುತ್ತೆ. ನೀವೆಲ್ಲ ನೋಡಿರ್ಬೋದು, ನಿಮಗೆಲ್ಲ ಗೊತ್ತಿರೋಂಥ ಒಂದು ವಿಚಾರ ಏನು ಅಂದರೆ, ಈಗ ಗಿಡಗಳು ಮರಗಳು ಕಾಡಿನಲ್ಲಿ ನೀವು ನೋಡಿರ್ತೀರ, ನಿಮ್ಮ ಊರಲ್ಲಿ ನೋಡಿರ್ತೀರ, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ನೀವು ನೋಡಿರ್ತೀರ. ಗಿಡ ಮರಗಳು ಫಾರೆಸ್ಟ್ನಲ್ಲಿರ್ತಕ್ಕಂಥ ಗಿಡ ಮರಗಳು ಉದಾಹರಣೆಗೆ ತಗೊಳ್ಳೋಣ. ಗಿಡ ಮರಗಳು ಏನು ಮಾಡ್ತವೆ? ಬೆಳೆದು ದೊಡ್ಡವಾಗಿ ಹಣ್ಣುಗಳನ್ನು ಬಿಡ್ತವೆ, ಬೀಜಗಳನ್ನು ಉತ್ಪತ್ತಿ ಮಾಡ್ತವೆ. ಆಮೇಲೆ ಆ ಹಣ್ಣು ನೆಲದ ಮೇಲೆ ಬೀಳುತ್ತೆ. ಎಲೆಗಳೆಲ್ಲ ಉದುರೋಗ್ತವೆ, ಎಲೆಗಳೆಲ್ಲ ನೆಲದ ಮೇಲೆ ಬೀಳುತ್ತೆ. ಆದರೆ ಅದು ಬಿದ್ದಂಥ ಹಣ್ಣು ಮತ್ತು ಎಲೆ ಅಲ್ಲೇ ಕೊಳೆತ್ಬಿಟ್ಟು ಗೊಬ್ಬರ ಆಗಿ ಮತ್ತು ಅದೇ ಮರಕ್ಕೆ ಸೇರ್ತವೆ. ಈ ರೀತಿ ಪ್ರತಿ ವರ್ಷ ಪ್ರಕ್ರಿಯೆ ನಡೀತಾ ಇರುತ್ತೆ. ಇದು ರೀಸೈಕಲ್ ಆ್ಯಂಡ್ ರೀಅಬ್ಸಾರ್ಪ್ಷನ್ ಥಿಯರಿ ನಡೀತಾ ಇರುತ್ತೆ. ಮರ ಎಷ್ಟು ಹಳೇದಾಗುತ್ತೆ ಅಷ್ಟು ಬೀಜ ಕೂಡ ಹಳೇದಾಗುತ್ತೆ, ಮತ್ತು ಆ ಹಣ್ಣು ಕೂಡ ಅಷ್ಟೇ ರುಚಿ ಇರುತ್ತೆ. ಯಾಕಂತಂದರೆ ಅದು ಪ್ರತಿ ವರ್ಷ ಎಲೆಗಳೆಲ್ಲ ಉದುರಿ ಹಣ್ಣು ಕಾಯಿ ಎಲ್ಲ ಉದುರಿ ಅದು ಗೊಬ್ಬರವಾಗಿ ಮತ್ತೆ ಬೇರುಗಳು ಅದನ್ನೇ ಹೀರ್ಕೊಂಡು ಮತ್ತೆ ತಿರುಗಾಗ ಅದನ್ನು ಹಣ್ಣು ಕಾಯಿಯಾಗಿ ಬಿಟ್ಟು ಮತ್ತೆ ತಿರುಗಾ ಉದುರಿಸಿ ಮತ್ತೆ ತಿರುಗಾ ಹೀರ್ಕೊಂಡು ಮತ್ತೆ ತಿರುಗಾ ಉದುರಿಸಿ ಅದು ತುಂಬ ಸ್ವೀಟಾಗಿರುತ್ತೆ. 50 ವರ್ಷ 60 ವರ್ಷ 70 ವರ್ಷದ ಮರಗಳಿರ್ತಾವಲ್ಲ, ಅದರ ಹಣ್ಣು ತುಂಬ ಸ್ವೀಟಾಗಿರುತ್ತೆ. ಅದರ ಬೀಜ ಕೂಡ ತುಂಬ ಪವರ್ಫುಲ್ಲಾಗಿರುತ್ತೆ. ನೀವು ಯಾವುದನ್ನು ಒಂದು ಗಿಡ ನೆಡಬೇಕು ಅಂದರೆ ನೀವು ಈ ಥರ ಬೀಜವನ್ನು ಆರಿಸ್ಕೋಬೇಕು. ತುಂಬ ಹಳೆಯ ಮರದ ಬೀಜವನ್ನು ಆರಿಸ್ಕೋಬೇಕು. ಅದರಿಂದ ಒಳ್ಳೆ ದಷ್ಟಪುಷ್ಟವಾದ ಹಣ್ಣುಗಳು, ಮರ ಗಿಡ ಯಾವುದೇ ಆಗಲಿ, ಹಣ್ಣುಗಳು ಕಾಯಿ ಎಲೆ ದಷ್ಟಪುಷ್ಟವಾಗಿರುತ್ತೆ ಮತ್ತು ಅವು ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ. ಇದೇ ಥರ ಮನುಷ್ಯನ ಫೈನಲ್ ಪ್ರಾಡಕ್ಟ್ಸ್ ಏನಪ್ಪ? ಬೀಜಗಳನ್ನು ಉತ್ಪತ್ತಿ ಮಾಡೋದು. ಹೂವು ಹಣ್ಣು ಕಾಯಿ ಬೀಜಗಳನ್ನು ಉತ್ಪತ್ತಿ ಮಾಡೋದು. ಮತ್ತು ಆ ಬೀಜ ಏನಾಗುತ್ತೆ? ಮತ್ತೆ ತಿರ್ಗಾ ಅದು ರೀಅಬ್ಸಾರ್ಪ್ಷನ್ ಆಗಿ ರೀಸೈಕಲ್ ಆಗುತ್ತೆ. ಮತ್ತೆ ತಿರ್ಗಾ ಅದು ಮತ್ತೆ ಅದೇ ಬೀಜ ಮತ್ತೆ ಒಂದು ಸತಿ ಹೋಗಿ ಮತ್ತೆ ಹಣ್ಣು ಕಾಯಿ ಬೀಜವಾಗಿ ಪರಿವರ್ತನೆ ಆಗುತ್ತೆ. ನಾವು ಬೀಜಗಳನ್ನು ಈ ಮರಗಳು ಗಿಡಗಳು ಹೆಂಗೆ ಉತ್ಪಾದನೆ ಮಾಡ್ತಾವೋ ಹಂಗೆ ನಾವು ಈ ಬೀಜಗಳನ್ನು ಉತ್ಪಾದನೆ ಮಾಡ್ತೀವಿ. ನಾವೆಲ್ಲ ಒಂಥರ ಟಾಕಿಂಗ್ ಟ್ರೀಸ್. ನಾವೆಲ್ಲ ಒಂಥರ ಮಾತನಾಡುವ ಮರಗಳು, ಓಡಾಡುವ ಮರಗಳು. ಮಾವಿನ ಹಣ್ಣು, ಹಲಸಿನ ಹಣ್ಣು, ಬಿಕ್ಕೆ ಹಣ್ಣು, ಬಾಳೆಹಣ್ಣು ಎಲ್ಲ ಗಿಡಗಳನ್ನೆಲ್ಲ ನಾವು ನೋಡ್ತೀವಲ್ಲ, ಅವು ಫಿಕ್ಸ್ ಆಗಿರ್ತವೆ ನೆಲಕ್ಕೆ.
ಆದರೆ ನಾವು ಮನುಷ್ಯರು ಓಡಾಡ್ತೀವಿ, ಇಷ್ಟೇ ವ್ಯತ್ಯಾಸ ಅವುಗೂ ನಮಗೂ. ನಮ್ಮಲ್ಲೂ ಕೂಡ ರೀಸೈಕಲ್ ಆಗುತ್ತೆ, ರೀಅಬ್ಸಾರ್ಪ್ಷನ್ ಆಗುತ್ತೆ. ಒಂದು ದಿವಸಕ್ಕೆ ಹಲವಾರು ಬಾರಿ ಆಗುತ್ತೆ. ಅದರಿಂದ ಶಕ್ತಿ ಒಂದೊಂದು ರೀಸೈಕಲ್ಗೂ ಶಕ್ತಿ ಗಟ್ಟಿಯಾಗ್ತಾ ಹೋಗುತ್ತೆ. ದೇಹ ವಜ್ರ ದೇಹ ಆಗುತ್ತೆ. ಇದು ಪ್ರತಿಯೊಬ್ಬರೂ ಗಮನದಲ್ಲಿಟ್ಕೋಬೇಕು. ರೀಸೈಕಲ್ ಮತ್ತು ರೀಅಬ್ಸಾರ್ಪ್ಷನ್ ಥಿಯರಿ ಬರೀ ಗಿಡ ಮರಗಳಿಗಷ್ಟೇ ಅಲ್ಲ, ಮನುಷ್ಯರಲ್ಲಿಯೂ ಇದೆ. ಮನುಷ್ಯರು ಕೂಡ ಬೀಜ ಉತ್ಪಾದನೆ ಮಾಡ್ತಾರೆ, ಮತ್ತು ಅದು ರೀಸೈಕಲ್ ಆಗುತ್ತೆ, ಮತ್ತೆ ಬೀಜವಾಗುತ್ತೆ, ಮತ್ತೆ ರೀಸೈಕಲ್ ಆಗುತ್ತೆ, ಮತ್ತೆ ಬೀಜವಾಗುತ್ತೆ. ಒಬ್ಬ ವ್ಯಕ್ತಿ, ಯಾವುದೇ ಮನುಷ್ಯ, ಪುರುಷ ಆಗಲಿ ಸ್ತ್ರೀ ಆಗಲಿ, ಬೀಜ ಪಕ್ವವಾಗಬೇಕು, ಗಟ್ಟಿ ಬೀಜ ಬೇಕು ಅಂದರೆ 25 ವರ್ಷ ಈ ರೀಸೈಕಲ್ ಆಗಬೇಕು, ರೀಅಬ್ಸಾರ್ಪ್ಷನ್ ಆಗಬೇಕು. 25 ವರ್ಷ ಹುಟ್ಟಿದ ಮೇಲೆ 25 ವರ್ಷ ಆದ ನಂತರ ಗಟ್ಟಿಮುಟ್ಟಾದ ಬೀಜ, ಗಟ್ಟಿಮುಟ್ಟಾದ ಹಣ್ಣು ಕಾಯಿಗಳು ಬಿಡ್ತವೆ, ಒಳ್ಳೆಯ ಫಲ ಸಿಗುತ್ತೆ. ಇದು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು. ನಮ್ಮ ದೇಹದಲ್ಲಿ 7 ಟಿಶ್ಯೂಸ್ ಇದ್ದಾವೆ, 7 ಎಲಿಮೆಂಟ್ಸ್, ಸಪ್ತ ಧಾತುಗಳಿದ್ದಾವೆ. ಅವು ಯಾವುವು ಅಂದರೆ, ಒಂದನೇದು ಲಾಲಾರಸ, ಬಾಯಲ್ಲಿ ಬರ್ತಕ್ಕಂಥ ರಸ. ಎರಡನೇದು ರಕ್ತ. ಮೂರನೇದು ಮಾಂಸ. ನಾಲ್ಕನೇದು ಕೊಬ್ಬು. ಐದನೇದು ಮೂಳೆ. ಆರನೇದು ಮಜ್ಜೆ, ಬೋನ್ ಮ್ಯಾರೋ. ಏಳನೇದು ವೀರ್ಯ, ಜನನೇಂದ್ರಿಯದಲ್ಲಿ ಬರ್ತಕ್ಕಂಥ ರಸ. ಈ 7 ಸಪ್ತಧಾತುಗಳು ನಮ್ಮ ದೇಹದಲ್ಲಿವೆ. ಈ 7 ಸಪ್ತಧಾತುಗಳು ನಮ್ಮ ದೇಹ ಶಕ್ತಿ, ನಮ್ಮ ಮಾನಸಿಕ ಶಕ್ತಿಯಾಗಿ ಕೆಲಸ ಮಾಡ್ತವೆ. ಈ 7 ಸಪ್ತಧಾತುಗಳಲ್ಲಿ ಒಂದು ಧಾತು ಕಡಿಮೆ ಆದ್ರೂ ಉಳಿದವೆಲ್ಲ ಕಡಿಮೆ ಆಗ್ತವೆ. ಈ ಪ್ರಪಂಚದಲ್ಲಿ ಕಾರಣಕ್ಕೂ ಯಾವುದೋ ಒಂದು ಧಾತುವನ್ನು ಬಲೂನ್ ಅಂದರೆ ಸಂರಕ್ಷಣೆ ಮಾಡಿ ಉಳಿದ ಧಾತುಗಳನ್ನು ಊದೋದು ಅಂತಾರೆ, ಬಲೂನ್ ಅಂತಾರೆ. 7ಕ್ಕೆ 7 ನಾವು ಬಲೂನ್ ಒಳಗಡೆ ಸಂರಕ್ಷಣೆ ಮಾಡಬೇಕು. ಗಾಳಿಯನ್ನು ತುಂಬ್ತೀವಿ. ಇಲ್ಲ ನಾನು ರಕ್ತ ಮತ್ತು ಮೂಳೆ ಎರಡೇ ಮಾಡ್ತೀನಿ, ಮಾಡಲ್ಲ ಅಂದರೆ ಎಷ್ಟು ದಪ್ಪ ಆಗ್ತಾ ಹೋಗುತ್ತೆ ಅಷ್ಟು ಶೈನಿಂಗ್ ಬರುತ್ತೆ. ಇಲ್ಲ ನಾನು ಮಾಂಸ ಮತ್ತು ಮಜ್ಜೆ. ಬಲೂನ್ ಒಳಗಡೆ ಏನಿರುತ್ತೆ? ಗಾಳಿ ಇರುತ್ತೆ. ಕೆಲವರು ವೀರ್ಯ ಮಾತ್ರ, ಗಾಳಿ ಜಾಸ್ತಿ ಆದಂಗೆಲ್ಲ ಶೈನಿಂಗ್ ಬರುತ್ತೆ, ಅದರಿಂದ ಏನು ಉಪಯೋಗ ಇಲ್ಲ. ಸೊ ಹಿಂಗಾಗಿ ಅದೇ ಒಂಚೂರು ಧಾತುಗಳಲ್ಲಿ ಯಾವುದೋ ನೀವು ಒಂಚೂರು ಕಾಪಾಡಿಕೊಂಡು ಗಾಳಿ ಬಿಟ್ಟು ಸಂರಕ್ಷಣೆ ಮಾಡಿ ಸುಕ್ಕಾಗ್ಬಿಡುತ್ತೆ. ಅದರಿಂದ ಏನೂ ಪ್ರಯೋಜನ ಇಲ್ಲ, ಅದರಿಂದ ತೊಂದರೆಗಳು. ಅದೇ ಗಾಳಿ ಜಾಸ್ತಿ ಮಾಡಿದ್ರೆ ಒಂದು ಸಪ್ತಧಾತು ನಾಶ ಆದರೆ, ಗಾಳಿ ಚೂರು ಬಿಟ್ಟರೆ ಸುಕ್ಕಾಗ್ಬಿಡುತ್ತೆ. ಆ ಶೈನಿಂಗ್ ಧಾತು ನಾಶ ಆದರೆ 7 ಧಾತು ಕೂಡ, ಮನುಷ್ಯರು ಕೂಡ ಅದೇ ಧಾತುಗಳು ನಾಶ. ಮನುಷ್ಯರು, ಪ್ರಾಣಿಗಳು, 7 ಟಿಶ್ಯೂಸ್, ಗಿಡ ಮರಗಳು, 7 ಎಲಿಮೆಂಟ್ಸ್, ಅದನ್ನ ನಾವು ದೇಹದ ಒಳಗಡೆ ಕರಿತೀವಿ. ಶಕ್ತಿ ಜಾಸ್ತಿ ಶಕ್ತಿಗಳು ನಮ್ಮ ದೇಹದಲ್ಲಿ, ಚರ್ಮ ಹಿಗ್ಗುತ್ತೆ. 7 ಶಕ್ತಿಗಳಿದೆ. ಘನ ರೂಪದಲ್ಲಿ ಚರ್ಮ ಎಷ್ಟೆಷ್ಟು ಹಿಗ್ಗುತ್ತೆ ಅಷ್ಟು ಶೈನಿಂಗ್ ಬರೋ ಶಕ್ತಿ. ಈ ಅದೇ ಶಕ್ತಿಯನ್ನು ಸ್ವಲ್ಪ ನಾಶ ಮಾಡ್ಕೊಂಡ್ರೆ 7 ರೂಪದಲ್ಲಿ ಇರುತ್ತೆ. ಚರ್ಮ ಸ್ವಲ್ಪ ಸುಕ್ಕಾಗುತ್ತೆ. ಸಪ್ತಧಾತುಗಳು ಅಂತ ಅದಕ್ಕೆ ಕರೆಯೋದು. ಇದರ ಅರ್ಥ ಏನು? ಶಕ್ತಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ದೇಹ ಅಟ್ರಾಕ್ಟಿವ್ ಆಗಿ ಕಾಣೋದಕ್ಕೆ ಬೇಕಾಗಿರೋ ಅಂಗಾಂಗಗಳ ಶಕ್ತಿಯಾಗಿ, ಒಳಗಡೆಯಿಂದ ತುಂಬುವ ಶಕ್ತಿ. ಹೃದಯ ಚೆನ್ನಾಗಿರ್ಬೇಕು, ಹೊರಗಡೆಯಿಂದ ತುಂಬುವ ಶಕ್ತಿಯಿಂದ ಆಗೋದಿಲ್ಲ. ಒಳಗಡೆ ಚೆನ್ನಾಗಿರ್ಬೇಕು ಅಂದ್ರೆ ಸಪ್ತಧಾತುಗಳು ಬೇಕು. ಚರ್ಮ ಒಂದು ಬೆಲೂನ್ ಇದ್ದಂಗೆ. ಕಿಡ್ನಿ ಒಳಗಡೆ ದ್ರವ ರೂಪದಲ್ಲಿ ಘನವಸ್ತು. ಲಿವರ್ ಚೆನ್ನಾಗಿರ್ಬೇಕು ಅಂದ್ರೆ ಸಪ್ತಧಾತುಗಳು ಬೇಕು. ಶಕ್ತಿ. ಗ್ರಂಥಿಗಳು ಜಾಸ್ತಿ ಕೆಲಸ ಮಾಡಬೇಕು ಅಂದ್ರೆ ಸಪ್ತಧಾತು ಶಕ್ತಿ ಜಾಸ್ತಿ ಆದಾಗ ದೇಹದ ಒಳಗಡೆ, ದೇಹದಲ್ಲಿ ನಮ್ಮ ದೇಹ ಉಬ್ಬುತ್ತೆ, ಇರದೇ ಇರ್ತಕ್ಕಂಥ ಚರ್ಮ ಉಬ್ಬುತ್ತೆ, ಶೈನಿಂಗ್ ಅಂಗಾಂಗಗಳಿದಾವೆ. ಈಗ ಹೇಳಿದ್ನಲ್ಲ, ಅದನ್ನ ಸೌಂದರ್ಯ ಅಂತ ಕರೀತಾರೆ, ಬ್ಯೂಟಿ ಅಂತ ಕರೀತಾರೆ, ಹ್ಯಾಂಡ್ಸಮ್ ಅಂತ ಕರೀತಾರೆ. ಅವು ತಮ್ಮಷ್ಟಕ್ಕೆ ತಾವು ಕೆಲಸ ಮಾಡ್ತಾರೆ. ಬ್ಯೂಟಿ, ಹ್ಯಾಂಡ್ಸಮ್ ಇವೆಲ್ಲ ಯಾರ ಕಂಟ್ರೋಲಲ್ಲೂ ಒಳಗಡೆ ದೇಹದಲ್ಲಿ ಶಕ್ತಿ ಜಾಸ್ತಿ. ಆ 79 ಅಂಗಾಂಗಗಳು ತುಂಬಾ ಬ್ಯೂಟಿಫುಲ್ ಆಗಿ, ತುಂಬಾ ಕೆಲಸ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿನೇ ಈ ಸಪ್ತಧಾತು. ಹೊರಗಡೆಯಿಂದ ಏನೇನೋ ಹಚ್ಕೊಂಡು, ಏನೇನೋ ಮಾಡ್ಕೊಂಡು, ಏನೇನೋ ಮೇಕಪ್ ಮಾಡ್ಕೊಂಡು 5,000 10,000 ಕೊಟ್ಟು ಮೇಕಪ್ ಮಾಡ್ಕೊಂಡ್ರು ಕೂಡ ಅದು ಚೆನ್ನಾಗಿ ಕಾಣಲ್ಲ.
ಆದ್ದರಿಂದ ವಿದ್ಯಾವಂತರಿಗೆ ಅವಿದ್ಯಾವಂತರಿಗೆ ವ್ಯತ್ಯಾಸ ಇದೆ. ಅವ್ರು ಎಂಥ ಡ್ರೆಸ್ ಹಾಕ್ಕೊಂಡ್ರು ವಿದ್ಯಾವಂತರ ಥರನೇ ಕಾಣ್ತಾರೆ, ಅವಿದ್ಯಾವಂತರು ಅವಿದ್ಯಾವಂತರ ಥರನೇ ಕಾಣ್ತಾರೆ. ನಾನು ಚೆನ್ನಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಸಂಶೋಧನೆ ಮಾಡಿ ನೋಡಿದ್ದೀನಿ. ನಮ್ಮ ದೇಹ ಒಂದು ಬೆಲೂನ್ ಇದ್ದಂಗೆ. ದೇಹದ ಒಳಗಡೆ ಶಕ್ತಿ ಇದೆಯಲ್ಲ, ಅದು ಗಾಳಿ ಇದ್ದಂಗೆ. ಶಕ್ತಿ ಜಾಸ್ತಿ ಆದಂಗೆಲ್ಲ ದೇಹ ಉಬ್ಬುತ್ತೆ, ಬಲೂನ್ ಉಬ್ಬುತ್ತೆ. ಈ ಒಂದು ಕಾನ್ಸೆಪ್ಟನ್ನು ನೀವು ತಿಳ್ಕೊಂಡು ಈ ಕ್ಷಣದಿಂದಲೇ ಯಾರು ಸೌಂದರ್ಯ ಮತ್ತು ಯಾರು ಬ್ಯೂಟಿ ಮತ್ತು ಹ್ಯಾಂಡ್ಸಮ್ ಆಗೋದಕ್ಕೆ ಬಯಸ್ತಾರೆ, ಈ ಕ್ಷಣದಿಂದಲೇ ಕೂಡಲೇ ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗಿರಿ, ಶಕ್ತಿ ಸಂರಕ್ಷಣೆ ಮಾಡಿರಿ. ಇದು ಶಕ್ತಿ ಸಂರಕ್ಷಣೆಯಿಂದ ಮಾತ್ರ ಸಾಧ್ಯ. ಈಗ ನಾನೇನು ಹೇಳಿದ್ನಲ್ಲ, ಬೆಲೂನ್ ತೀರಿ, ಅದು ನಿಮಗೆ ಸುಮ್ಮನೆ ಅರ್ಥ ಆಗಲಿ ಅಂತೇಳಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ಇನ್ನರ್ ವರ್ಲ್ಡ್, ದೇಹದ ಒಳಗಿನ ಪ್ರಪಂಚ, ಇನ್ನರ್ ಇಂಜಿನಿಯರಿಂಗ್, ಅದ್ರ ಬಗ್ಗೆ ಗಮನ ಕೊಡಿ. ದೇಹದ ಹೊರಗೆ ಒಂದು ಪ್ರಪಂಚ ಇದೆ, ದೇಹದ ಒಳಗೆ ಒಂದು ಪ್ರಪಂಚ ಇದೆ. ದೇಹದ ಹೊರಗೆ ಪ್ರಪಂಚ ಏನಿದೆಯೋ ಅದು ನಮ್ಮ ಶಕ್ತಿನೆಲ್ಲ ನಾಶ ಮಾಡುವಂತಹ ಪ್ರಪಂಚ. ದೇಹದ ಒಳಗೆ ಏನು ಪ್ರಪಂಚ ಇದೆಯೋ ಅದೆಲ್ಲ ನಮ್ಮ ಶಕ್ತಿ ಉತ್ಪತ್ತಿ ಮಾಡುವಂತಹ, ಸಂರಕ್ಷಣೆ ಮಾಡುವಂತಹ ಒಂದು ಪ್ರಪಂಚ. ನೀವು ಒಂದು ನಾಣ್ಯಕ್ಕೆ ಎರಡು ಮುಖಗಳ ಥರ ನಮ್ಮ ದೇಹದಲ್ಲಿ ಒಳ ಪ್ರಪಂಚ ಮತ್ತು ಹೊರ ಪ್ರಪಂಚ ಎರಡಿದೆ. ಹೊರಗಿನ ಪ್ರಪಂಚದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬೇಡ್ರಿ, ಒಳಗಿನ ಪ್ರಪಂಚದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ರಿ. ಒಳಗಿನ ಪ್ರಪಂಚದ ಆಗು ಹೋಗುಗಳು, ಕಷ್ಟ ನಷ್ಟಗಳು ಮತ್ತು ಲಾಭಗಳು, ಅದನ್ನೆಲ್ಲ ನೀವು ಗುರುಗಳಿಂದ ತರಬೇತಿ ಪಡೀರಿ, ಗುರುಗಳಿಂದ ಕೇಳಿ ತಿಳ್ಕೊಳ್ಳಿ.